ಏನಪ್ಪ ಭಾಳ ಅಪರೂಪವಾಗಿ ಬಂದ್ಬಿಟ್ಟಿದೆಯಾ? ಅದನ್ನೇ ಕೇಳ್ತಾ ಇರೋದು ನಾನು, ಏನು ಅಪರೂಪದಲ್ಲಿ ಬಂದ್ಬಿಟ್ಟಿದ್ದೀರಾ ಸರ್. ನಿನ್ನೆ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ನಿಮ್ಮ ಪಕ್ಷ ಕ್ರಮ ತಗೊಬೇಕು, ಏನು ವೋಟರ್ ಲಿಸ್ಟಲ್ಲಿ ಏನು ಟ್ಯಾಂಪರಿಂಗ್ ಆಗಿದೆ ಅದ್ರ ಬಗ್ಗೆ ಕ್ರಮ ತಗೊಬೇಕು ಸರ್ಕಾರ ಅಂತ ಹೇಳಿದ್ದಾರೆ. ಮುಂದಿನ BBMP ಎಲೆಕ್ಷನ್ ಒಳಗಡೆ ಪಕ್ಷ ಏನಾದರೂ ಇದನ್ನು ಸ್ಕ್ರೂಟಿನೈಸ್ ಮಾಡುತ್ತಾ ಅಂತ ನಾವು ಲೀಗಲ್ ಡಿಪಾರ್ಟ್ಮೆಂಟಿಗೆ ಹೇಳಿದ್ದೀವಿ. ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡ್ತಾರೆ, ಏನು ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಲ್ಲ ಸರ್. ಬಣ್ಣವರು ಏನು ಶಿಫಾರಸು ಮಾಡ್ತಾರೆ ಅದ್ರ ಪ್ರಕಾರ ಕಾನೂನು ಕ್ರಮ ತಗೊಳ್ತೀವಿ. ಅವೆಲ್ಲ ಸುಳ್ಳು, ಅದೆಲ್ಲ ಆಫೀಸರ್ಸು. ಇಟ್ ಈಸ್ ಇನ್ ದಿ ಕಂಟ್ರೋಲ್ ಎಲೆಕ್ಟ್ರೋಲ್ ವಿಚಾರ. ಕಂಪ್ಲೀಟ್ ಆಥರೈಸೇಷನ್ ಇರೋದು ಎಲೆಕ್ಷನ್ ಕಮಿಷನ್ಗೆ. ಅಧಿಕಾರಿಗಳು ನಮ್ಮವ್ರು ಇರ್ಬೋದು. ಅಲ್ಲ ಸರ್, ಈಗ BBMP ಎಲೆಕ್ಷನ್ಸ್ ಮಾಡಲೇಬೇಕು ಸರ್. ಈ ವರ್ಷದೊಳಗೆ ಒಳಗಡೆ ಮಾಡ್ತೀರಿ ಅಂತ ಅನ್ಕೊಳ್ಳಿ. ಅಷ್ಟರ ಒಳಗಡೆ ಇದನ್ನೆಲ್ಲ ನೀವು ರಿವ್ಯೂ ಮಾಡೋಕ್ಕಾಗುತ್ತೆ ಅಂತ. ಯಾಕಂದರೆ ಈಗಾಗಲೇ ನೂರಾರು ಓಟುಗಳು ಈ ಥರ ಒಂದು ವಾರ್ಡಲ್ಲಿ ಆಗ್ಬಿಟ್ರೆ ಇದು ತ್ವರಿತವಾಗಿ ಮಾಡ್ತೀವಿ. ಇದನ್ನು ಎಕ್ಸಾಮಿನ್ ಮಾಡೋದು ತ್ವರಿತವಾಗಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿ ನಮ್ಮ ಲೀಗಲ್ ಅಡ್ವೈಸರ್ಗೆ, ಅಡ್ವೊಕೇಟ್ ಜನರಲ್ಗೆ. ಮಾತಾಡ್ತೀರಾ ಸರ್? ಕಡೆ ಮತಗಳ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಸರ್. ನಿನ್ನೆ CM ಇಬ್ರಾಹಿಂ ಅವರು, ನೀವು ಬಾದಾಮಿ ಕ್ಷೇತ್ರದಲ್ಲಿ ಗೆದ್ದಿದ್ದು 3,000 ಮತವನ್ನ ಖರೀದಿ ಮಾಡಿದ್ದು ನಾವು, ಸೊ ಹೀಗಾಗಿ ಸಿದ್ದರಾಮಯ್ಯ ಗೆದ್ದಿದ್ದು ಅಂತ ಹೇಳಿ ಹೇಳಿದ್ದಾರೆ ಸರ್. ಇಬ್ರಾಹಿಂ ಅವರು ಭಾಷಣ ಮಾಡ್ತಾ ಹೇಳಿದ್ದಾರೆ ಸರ್, 3,000 ಓಟ ಖರೀದಿ ಮಾಡಿದ್ದು ಅಂತ. ಇಬ್ರಾಹಿಂ ಏನು ನಮ್ಮ ಪಾರ್ಟಿಲಿ ಇದ್ದಾರೆ ಅವರು? ಅಲ್ಲ ಸರ್, ಜೊತೆ ಇದ್ದವರಲ್ಲ ಸರ್ ಅವಾಗ ಅಂತ. 2018 ಚುನಾವಣೆಯಲ್ಲಿ ಅವರೇ ತಾನೇ ಜೊತೆಯಲ್ಲಿ ಇದು ಬೇರೆ. ಐ ಡೋಂಟ್ ನೋ. ನಾನು ಹೋಗಿರೋದು ಒಂದೇ ದಿನ, ನಾಮಿನೇಷನ್ ಹಾಕೋಕ್ಕೆ ಒಂದಿನ ಹೋಗಿದ್ದೆ, ಕ್ಯಾಂಪೇನ್ ಮಾಡೋಕ್ಕೆ ಒಂದಿನ ಹೋಗಿದ್ದೆ ಅಷ್ಟೇ. ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಅದು ಕರೆಕ್ಟಾಗಿ 3,000 ಹೇಳಿದ್ದಾರೆ ಸರ್. 800ರಿಂದ 1,000 ಓಟಲ್ಲಿ ಗೆಲ್ತಾರೆ ಅಂತ ಹೇಳಿದ್ದೆ. ಅದೇ ರೀತಿ ಗೆದ್ರು ಸಿದ್ದರಾಮಯ್ಯ ಅವರು ಆ ದುಡ್ಡ 6 ತಿಂಗಳು ದುಡ್ಡ ಕೊಟ್ಟರು ಅಂತ ಹೇಳಿದ್ದಾರೆ ಸರ್. 1,600 ಓಟ್ನಲ್ಲಿ ಗೆದ್ದು. ಹೌದು ಸರ್. 800 ಅಲ್ಲ. ಅಲ್ಲ, ಅವ್ರು ಹೇಳಿದಂತೆ ಸರ್, ಅವ್ರು ಗೆಸ್ ಮಾಡಿದ್ರಂತೆ. 3,000 ಓಟ ಖರೀದಿ ಮಾಡಿದ್ವಿ ನಾವು, ಸಾಲ ಮಾಡಿ 6 ತಿಂಗಳಾದ್ಮೇಲೆ ಸಿದ್ದರಾಮಯ್ಯನವರು ಆ ಸಾಲ ತೀರ್ಸಿದ್ರು ಅಂತ ಹೇಳಿದ್ದಾರೆ. ಭಾಷಣದಲ್ಲಿ ಅವ್ರು ಹೇಳಿದ್ದಾರೆ ಸರ್. ಇಲ್ಲಿ ಮೈಸೂರಲ್ಲಿ ಸರ್ ಭಾಷಣ ಮಾಡ್ತಾ ಹೇಳಿದ್ದಾರೆ. ಗೊತ್ತಿಲ್ಲ ನನಗೆ. ಇದು ಹೊಸ ವಿಚಾರ, ನನಗೆ ಗೊತ್ತೇ ಇಲ್ಲ. ಇಬ್ರಾಹಿಂ ಅಲ್ಲಿದ್ದರು ಪಾಪ, ಅದು ಬೇರೆ ವಿಚಾರ. ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕೋಕ್ಕೆ ಒಂದಿನ, ಕ್ಯಾಂಪೇನ್ಗೆ ಒಂದಿನ ಹೋಗಿದ್ದೆ. ಅಲ್ಲ ಸರ್, ನಿಮ್ಗೆ ಗೊತ್ತಿಲ್ಲದೆ ಏನಾದರೂ ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಅಷ್ಟೊಂದು ಅವ್ರನ್ನೇ ಕೇಳಬೇಕು. ಅವ್ರು ನನಗೇನು ಗೊತ್ತಿಲ್ಲ. ಇಲ್ಲಪ್ಪ, ನನಗೆ ಗೊತ್ತಿಲ್ಲ ಅಂತಂದು ಪುನಃ ಅದಕ್ಕೆ ಕೇಳಿದ್ರೆ ಸರ್, ರಾಹುಲ್ ಗಾಂಧಿ ಅವರು ವೋಟ್ ಟ್ಯಾಂಪರಿಂಗ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಸರ್. ಬಟ್ BJP ಅವರು ಈಗಲೂ ಕೂಡ ಅದೇ ಸಮರ್ಥನೆ ಸರ್. ಅಂದರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇಷ್ಟು ದಿವಸ ಏನು ಮಾಡ್ತಾ ಇದ್ರು, ಅವಾಗಲೇ ಉತ್ತರ ಕೊಡಬೇಕಿತ್ತು. ಈ ರೀತಿ ಉತ್ತರಗಳನ್ನ ಕೊಡ್ತಿದ್ದಾರೆ ಯಾರು? BJP ಅವರು ಈಗ ತಪ್ಪು ಮಾಡಿದ್ರೆ, ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ. ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ 16 ಸ್ಥಾನಗಳು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಇಂಟರ್ನಲ್ ಸರ್ವೆ ಇದ್ದದ್ದು. ನಾವು ಗೆದ್ದದ್ದು 9 ಸ್ಥಾನಗಳು. ಅದರಿಂದ ಅವರು ರಾಹುಲ್ ಗಾಂಧಿಯವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ. ಏನೇನು ಆಗಿದ್ದಾವೆ ಅಂತ ಹೇಳಿದ್ದಾರೆ. ಸೊ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಸೊ ಅವರು ಇದನ್ನೆಲ್ಲ ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಕೇಳ್ರಿ, ಒಂದೇ ರೂಮ್ ಇರ್ತಕ್ಕಂಥ ಕೊಠಡಿಗಳು, ಸುಮಾರು 80 ಜನ ವಾಸ ಮಾಡೋಕ್ಕಾಗತ್ತಾ? ಅಲ್ಲ ಹೇಳಪ್ಪ, ನೀನು ಮಾಡೋಕ್ಕಾಗತ್ತೆ? 80 ಜನ ಇರೋಕ್ಕಾಗುತ್ತೆ ಒಂದು ರೂಮ್ನಲ್ಲಿ? ಒಂದು ಸಣ್ಣ ರೂಮ್, ಓಣಿಯಲ್ಲಯ್ಯ, ಸಣ್ಣ ರೂಮ್ನಲ್ಲಿ 80 ಜನ ಇರ್ಲಿಕ್ಕೆ ಸಾಧ್ಯನಾ? ಅಲ್ಲಿ ಆ ರೂಮ್ನಲ್ಲಿ 80 ಜನ ಇದ್ರು, 80 ಜನ ಓಟ್ ಹಾಕಿದ್ದಾರೆ.
ಬಟ್ ಏನೋ ಮತದಾರ ಹೇಳಿದ್ದಾರೆ ಸರ್ 45 ದಿನದೊಳಗಡೆ ಹೇಳ್ಬೇಕಿತ್ತು, ಆದರೆ 1.5 ವರ್ಷ ಏನು ಮಾಡ್ತಿದ್ರು ಅಂತ ಪ್ರಶ್ನೆ ಮಾಡ್ತಾರೆ ಸರ್. ಯಾರು ಬಿಜೆಪಿ ಇವೆಲ್ಲ ನೋಡಪ್ಪ, ನಾವು ರಿಸರ್ಚ್ ಮಾಡ್ತಾ ಇದ್ದೆವು. ಆ ರಿಸರ್ಚ್ ಮಾಡೋದು ಮನೆಗೆ ಆದಮೇಲೆ ರಿಸರ್ಚ್ ಮಾಡಲಿಕ್ಕೆ ಪ್ರಾರಂಭ ಮಾಡೋದು. ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿರೋದು. ಸರ್ ಇದು ಇಷ್ಟೆಲ್ಲ ಆಗ್ತಾ ಇದ್ರೇನು ಜುಡಿಷರಿ ಆಸ್ ಕೆಪ್ ಕ್ವೈಟ್, ಯಾಕಂದ್ರೆ ಇದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನೀವು ಹೇಳ್ತಾ ಇದ್ದೀರಿ, ಇನ್ನೊಂದು ಆಡಳಿತ ಪಕ್ಷವಾಗಿ ಅವರು ಹೇಳ್ತಾ ಇದ್ದಾರೆ ಸರ್. ಇಷ್ಟೆಲ್ಲದರ ನಡುವೆನೂ ಇಡೀ ಈ ಕಾನ್ಫಿಡೆನ್ಸ್ನ ರೆಸ್ಟೋರ್ ಮಾಡೋದು ಜುಡಿಷರಿ ಕೈಯಲ್ಲಿದೆ. ಇದಕ್ಕೆ ಏನಾದರೂ ಜುಡಿಷರಿ ಏನಾದರೂ ಇಂಟರ್ವ್ಯೂನ್ ಆಗಬೇಕಾ, ಸೂಮೋಟೋ ಇಂಟರ್ವ್ಯೂನ್ ಆಗಬೇಕಾ ಬೇರೆ ಕೇಸ್ಗಳೆಲ್ಲ ಆದಂಗೆ ಅಂತ? ನೋಡಿ, ನಾವು ಮೊದಲಿನಿಂದ ಹೇಳ್ತಾ ಇದ್ದೀವಿ, ಮ್ಯಾನಿಪುಲೇಷನ್ ನಡೀತಾ ಇದೆ ಅಂತೇಳಿ. ಎಲೆಕ್ಷನ್ಗಳಲ್ಲಿ ಮ್ಯಾನಿಪುಲೇಷನ್ ನಡೀತದೆ, EVMನಲ್ಲಿ ಮ್ಯಾನಿಪುಲೇಷನ್ ನಡೀತದೆ, ವೋಟರ್ಸ್ ಲಿಸ್ಟ್ನಲ್ಲಿ ಮ್ಯಾನಿಪುಲೇಷನ್ ನಡೀತದೆ. ಎಂಥದ್ದು ಚಿಲ್ಮೆ ಚಿಲ್ಮೆ ಇದನ್ನೆಲ್ಲ ಹೇಳಿದ್ದೀವಿ. ಸೊ ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಏನು ಮೊನ್ನೆ ಪ್ರದರ್ಶನ ಮಾಡಿದರು ಇದರಲ್ಲಿ ಮೀಡಿಯಾದಲ್ಲಿ, ಅವೆಲ್ಲವೂ ನಿಜ ಅಂತ ಅನಿಸುತ್ತೆ. ಸರ್ ಎಲ್ಲ ಬಿಜೆಪಿ ಒಂದು ವಿಡಿಯೋ ವೈರಲ್ ಮಾಡ್ತಾ ಇದ್ದಾರೆ ಸರ್. ನೀವು ಹಿಂದೆ ಭಾಷಣ ಮಾಡಿದ್ದು ಸತ್ತವರೆಲ್ಲ ನನಗೆ ವೋಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಭಾಷಣ ಅದು ವೈರಲ್ ಆಗ್ತದೆ ಸರ್. ಇಲ್ಲಿ ನೀವು ಒಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಟೈಮಲ್ಲಿ ಸರ್ ಸತ್ತವರು ಗೆಟ್ಟವರೆಲ್ಲ ನನಗೆ ವೋಟ್ ಹಾಕಿದ್ರು, ನಾನು ಗೆದ್ದೆ ಅಂತ ಹೇಳಿದಂತಹ ಒಂದು ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಸರ್. ಯಾವಾಗ ಮತಗಳ ವಿಚಾರ ಬಂದಲ್ಲ ಸರ್ ನಾನು ಯಾವಲ್ಲಿ ಹೇಳೇ ಇಲ್ವಲ್ಲ. ಥ್ಯಾಂಕ್ ಯು. ಬನ್ನಿ ಕಾಂಗ್ರೆಸ್ ಆಫೀಸ್ ಬನ್ನಿ. ನಿನ್ನೆ ನೀವು ನಾನು ಹೇಳಿಲ್ಲ. ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿದ್ದಾರೆ. ನೋಡಪ್ಪ, ಮಾಹಿತಿ ಬಂದಿಲ್ಲ. ಸತ್ತವರು ವೋಟ್ ಹಾಕಿದ್ರೆ ಈಗ ನನಗೆ ಇನ್ನ ಬಂದಿಲ್ಲ. ಒಂದು ವೇಳೆ ಸತ್ತವ್ರ ಕೈಲಿ ವೋಟ್ ಹಾಕ್ಸಿದ್ರೆ ಯಾರು ಜವಾಬ್ದಾರರು? ಅದಕ್ಕೆ ಯಾರ್ರೀ ಜವಾಬ್ದಾರರು? ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್. ಸತ್ತವ್ರನ್ನೆಲ್ಲ ಯಾಕೆ ಬಿಟ್ಟರು ಎಲೆಕ್ಷನ್ ಮಾಡೋಕ್ಕೆ, ವೋಟ್ ಮಾಡೋಕ್ಕೆ? ನಡಿಯಪ್ಪ. ಹೀಟರ್ ಇಲ್ಲದೆ ಹೋಗಿದ್ರೆ ನಾನು ಸೋಲ್ಸ್ಬಿಡ್ತಿದ್ರು ಇವರು. ಅಲ್ಲ ಸರ್ ಮೈಸೂರು ಡ್ರಗ್ಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.